ಹಲೋ ಸ್ನೇಹಿತರೆ, ಹೊಂಗನಸು ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದ್ರೆ ಏಂಜಲ್ ಮತ್ತೆ ರಿಷಿ ಸರ್ ಇಬ್ರು ವಸುಧರ ಮನೆಗೆ ಹೊರಟಿರ್ತಾರೆ. ಅರ್ಧ ದಾರಿಲಿ ಏಂಜಲ್ ಕೇಳ್ತಾಳೆ, ರಿಷಿ ಯಾಕೆ ನೀನು ವಸುಧರ ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತೀಯಾ ಬೇಗ ಅಂತ ಕೇಳ್ತಾ ಇರ್ತಾಳೆ. ಹಂಗೇನು ಇಲ್ಲ ಏಂಜಲ್, ನಮ್ಮವ್ರು ಅಂದ್ಮೇಲೆ ನಾವು ಕ್ಷಮಿಸ್ತಾ ಇರ್ಬೇಕು, ಬಿಡ್ತಾ ಇರ್ಬೇಕು, ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡ್ ಕುತ್ಕೊಬಾರ್ದು ಅಂತ ಹೇಳ್ತಾ ಇರ್ತಾರೆ ರಿಷಿ ಸರ್. ಆದ್ರೂ ನಿಂದು ಮತ್ತೆ ವಸುಧರದು ಇಬ್ಬರದು ಒಂದೇ ಥಾಟೇ ಇರುತ್ತೆ. ಮಿಷನ್ ಎಜುಕೇಶನ್ ಬಗ್ಗೆ ಆಗ್ಲಿ, ಫ್ಯಾಮಿಲೀಸ್ ಬಗ್ಗೆ ಆಗ್ಲಿ, ನಿಮ್ಮಿಬ್ಬರದು ಡಿಸಿಷನ್ ಒಂದೇ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾ ಹೇಳ್ತಾ ಇರ್ತಾಳೆ. ಅದೇನೋ ನಂಗೆ ಗೊತ್ತಿಲ್ಲ ಅಂತ ಅಂತಾರೆ ರಿಷಿ ಸರ್. ಸರಿ ಅಂದ್ಬಿಟ್ಟು ರಿಷಿ ಸರ್, ಏಂಜಲ್ ಇಬ್ರು ವಸುಧರ ಮನೆಗೆ ಬರ್ತಾರೆ. ಸ್ವಾಗತ ಮಾಡ್ತಾರೆ ಇಬ್ರಿಗೂ. ಬನ್ನಿ ಸರ್ ಕುತ್ಕೊಳ್ಳಿ ಅಂತ ಇರ್ತಾರೆ. ಅಂಕಲ್, ನಿಮಗೆ ರಿಷಿ ಫಸ್ಟೇ ಗೊತ್ತಿತ್ತಾ ಅಂತ ಕೇಳ್ತಾಳೆ ಏಂಜಲ್. ಅಮ್ಮ ಗೊತ್ತು ಅಂತ ವಸುಧರ ಅವ್ರ ಅಪ್ಪ ಅಂತಾರೆ. ಹೇಗೆ ಗೊತ್ತು ಅಂತ ಕೇಳ್ತಾಳೆ ಏಂಜಲ್ಲು. ಆವಾಗ ವಸುಧರ ಮತ್ತು ಅವರು ಇಬ್ಬರು ಒಟ್ಟಿಗೆ ಅಲ್ವಾ ಕೆಲಸ ಮಾಡ್ತಿದ್ದಾರೆ, ಹಂಗಾಗಿ ಗೊತ್ತು ಅಂತ ಹೇಳ್ತಾರೆ ವಸುಧರ ಅವರಪ್ಪ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆಯ ಅಪ್ಡೇಟ್ ನೋಟಿಫಿಕೇಷನ್ ಸಿಗುತ್ತೆ. ಆಮೇಲೆ ವಸುಧರ ಎಲ್ಲಿ ಅಂಕಲ್ ಅಂತ ಕೇಳ್ತಾ ಇರ್ತಾಳೆ ಏಂಜಲು. ಅಡುಗೆ ಮಾಡ್ತಿದ್ದಾಳಮ್ಮ ಅಂತ ಅಂತಾರೆ ಅವರಪ್ಪ. ಆಮೇಲೆ ವಸುಧರ ಅವರಪ್ಪ ವಸುಧರನ ಕರೀತಾ ಇರ್ತಾರೆ. ಸಡನ್ನಾಗಿ ಬರ್ತಾರೆ. ಬಂದೆ ಅಪ್ಪ ಅಂತ ಬಂದು ನೋಡಿದಾಗ ವಸುಧರಾಗೆ ತುಂಬ ಶಾಕ್ ಆಗಿರುತ್ತೆ. ಏಂತಕ್ಕಂದರೆ ಅವರಿಬ್ಬರು ಬಂದಿರೋದು ಗೊತ್ತಿರೋದಿಲ್ಲ ವಸುಧರಾಗೆ. ನಿಂತ್ಕೊಂಡು ಬಿಡ್ತಾಳೆ ಹಾಗೆ ಗಾಬರಿಯಾಗಿ. ಅವಾಗ ಏಂಜಲ್ ಕೇಳ್ತಾಳೆ, ಏನು ವಸುಧರ, ನಮಗೇನು ಒಂದು ವಿಷಯನೂ ಹೇಳ್ದಿರ ಮನೆಗೆ ಬಂದುಬಿಟ್ಟಿದ್ಯಾ ಅಂತ. ಅದಕ್ಕೆ ವಸುಧರ, ಹಂಗೇನು ಇಲ್ಲ, ಅಪ್ಪನ ನೋಡಬೇಕು ಅನ್ನಿಸು ಅದಕ್ಕೆ ಬಂದುಬಿಟ್ಟೆ ಅಂತ ವಸುಧರ ಹೇಳ್ತಾ ಇರ್ತಾಳೆ. ರಿಷಿ ಸರ್ ಅನ್ಕೊತಾ ಇರ್ತಾರೆ, ನೀನು ಎಂತಕ್ಕೆ ಬಂದಿದ್ಯಾ ಅಂತ ನಂಗೆ ಗೊತ್ತು ಅಂತ. ವಸುಧರನೂ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಗೊತ್ತು ಅಲ್ವಾ ಸರ್, ಮತ್ತ್ಯಾಕೆ ಹೇಳ್ತಾ ಇದ್ದೀರಾ ಅಂತ ಅನ್ಕೊತಾ ಇರ್ತಾಳೆ ಮನಸ್ಸಲ್ಲಿ. ವಸುಧರ ಮತ್ತು ಅವರಪ್ಪ ಮತ್ತು ಏಂಜಲ್ 3 ಜನನೂ ಊಟಕ್ಕೆ ಹೋಗ್ತಾರೆ. ರಿಷಿ ಸರ್ ಊಟಕ್ಕೆ ಹೋಗಲ್ಲ, ಸುಮ್ಮನೆ ಅಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ. ಕರೆದ್ರೂ ಊಟಕ್ಕೆ ಹೋಗ್ದಿರ ಅಲ್ಲೇ ಕೂತಿರ್ತಾರೆ. ಸರ್ ಕೂತಿದ್ದಾಗ ಯೋಚನೆ ಮಾಡ್ತಾ ಇರ್ತಾರೆ, ಎಲ್ಲಿ ವಸುಧರ ಅವರಮ್ಮ ಕಾಣಿಸ್ತಾನೆ ಇಲ್ಲ, ಎಲ್ಲಾದರೂ ಹೊರ್ಗಡೆ ಹೋಗಿರ್ಬೇಕೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ರಿಷಿ ಸರಿಗೆ ಗೊತ್ತಿರೋದಿಲ್ಲ ವಸುಧರ ಅವರಮ್ಮ ಡೆತ್ ಆಗಿರೋದು. ಒಬ್ಬರೇ ಬಂದಿರಬೇಕೇನೋ ಊರಿಗೆ, ಆಂಟಿ ಊರಲ್ಲೇ ಇದ್ದಾರೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ರಿಷಿ ಸರ್. ಅವ್ರಿಗೆ ಗೊತ್ತಿರಲ್ಲ, ಅವ್ರು ಕೂತಿರೋ ಬ್ಯಾಕ್ ಸೈಡೇ ಅವ್ರದ್ದು ಫೋಟೋ ಇರುತ್ತೆ, ಡೆತ್ ಆಗಿರೋ ಫೋಟೋ ಹಾಕಿರ್ತಾರೆ. ಅದನ್ನ ನೋಡಿರೋದಿಲ್ಲ ರಿಷಿ ಸರು. ಮತ್ತು ರಿಷಿ ಸರ್ ಇಬ್ಬರು ಹೊರಡ್ತಾ ಇರ್ತಾರೆ. ಆ ಟೈಮಲ್ಲಿ ವಸುಧರ ಅವ್ರ ಅಪ್ಪಗೆ ಹೇಳ್ತಾರೆ, ಆಂಟಿಗೆ ಹುಷಾರಿಲ್ಲ ಅನ್ನೋ ಥರ ಇದೆ, ಹುಷಾರಾಗಿ ನೋಡ್ಕೊಳ್ಳಿ ಆಂಟಿನ ಅಂತ ರಿಷಿ ಸರು ವಸುಧರ ಅವ್ರ ಅಪ್ಪಗೆ ಹೇಳ್ತಾ ಇರ್ತಾರೆ. ಬಟ್ ಗೊತ್ತಿರುತ್ತೆ, ಸುಮ್ಮನೆ ಆಗ್ತಾರೆ ರಿಷಿ ಸರ್ಗೇನು ಹೇಳ್ದಿರ. ವಸುಧರನೂ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ, ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.